ಸರ್, ಕೆಲವು ಶಾಸಕರ ಸಂಪುಟ ಪುನರ್ರಚನೆ ಆಗಬೇಕು, ಹಿರಿಯರಿಗೆ ಅವಕಾಶ ಕೊಡಬೇಕು ಅನ್ನೋ ಬೇಡಿಕೆ ಇಟ್ಟಿದೆ ಸರ್. ಸುಬ್ಬಾರೆಡ್ಡಿ ನೀನು ಮಾತಾಡಿದ್ದಾರೆ ಸರ್, ಅವ್ರಿಗೆಲ್ಲ ಏನು ಹೇಳ್ತೀವಿ ಸರ್? ಇಲ್ಲ, ನಾನೇನು ಹೇಳಕ್ ಹೋಗೋದಿಲ್ಲ. ಹೈಕಮಾಂಡ್ನವ್ರು ಏನು ನಿರ್ಧಾರ ಮಾಡ್ತಾರೋ ಅದಕ್ಕೆ ಬದ್ಧವಾಗಿರ್ತೀವಿ ನಾವು. ಹೈಕಮಾಂಡ್ನವ್ರಿಗೆ ಬಿಟ್ಟಿದ್ದು ಅದು. ಹಾಸನದಲ್ಲಿ ಮೀಟಿಂಗ್ ಮಾಡಿದೆ. ಪೆಟ್ರೋಲ್ ಕೇಸ್ ಹಿನ್ನೆಲೆಯಲ್ಲಿ ಜನಸಾಮಾನ್ಯರಿಗೆ ಗೊತ್ತಿದ್ದ ವಿಚಾರ, ಪೊಲೀಸರು ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಇನ್ನೊಂದಷ್ಟು ಹೆಣ್ಮಕ್ಳು ತಪ್ಪಿಸ್ಬೋದಾಗಿತ್ತು. ಅಲ್ಲ, ಇದು ಎಲ್ಲ ಭಾಳ ಒಂದು ರೀತಿಯಲ್ಲಿ ಸೆನ್ಸಿಟಿವ್. ಹೆಣ್ಣು ಮಕ್ಕಳ ವಿಚಾರ ಇದೆ, ಅವರ ಭವಿಷ್ಯದ ವಿಚಾರ ಇದೆ, ಅವರ ಕುಟುಂಬಗಳ ವಿಚಾರ ಇದೆ. ಭಾಳ ಹೇಗಂದ್ರೆ ಹಾಗೆ ನಾವು ಮಾತಾಡೋದಕ್ಕೂ ಆಗೋದಿಲ್ಲ ಅಥವಾ ಕ್ರಮನೂ ಮಾಡೋಕ್ಕಾಗೋದಿಲ್ಲ. ಭಾಳ ಎಚ್ಚರಿಕೆಯಿಂದ ಈ ವಿಚಾರದಲ್ಲಿ SIT ಅವರು ಹೆಜ್ಜೆ ಇಡಬೇಕಾಗ್ತದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದು. ಹಾಗಾಗಿ ಜನಸಮುದಾಯ ಯಾರೋ ಸಾರ್ವಜನಿಕವಾಗಿ ಹೇಳಿಕೆಗಳನ್ನ ಕೊಡ್ತಾರೆ ಅಂತೇಳಿ ಅದಕ್ಕಾಗಿ ನಾವು ಮಾಡೋಕ್ಕೆ ಹೋಗೋದಿಲ್ಲ. ಸತ್ಯಾಂಶ ಏನು ಅನ್ನೋದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅದನ್ನೇ ನಾವು ಹೇಳ್ತಾ ಇರೋದು. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೊಬ್ಬೆ ಹೊಡಿತಾ ಇದ್ದಾರೆ ಅಲ್ಲಿ ಡೆಲ್ಲಿನಲ್ಲಿ. ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಇಡೀ ದೇಶದಲ್ಲಿ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳಿಗೂ ಕೂಡ ತಿಳಿಸಿದರು. ಇದು ಇವತ್ತು ಇಡೀ ದೇಶದಲ್ಲಿ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ ಅಂತ ಹೇಳಿ ನಾವೆಲ್ಲ ಬೊಬ್ಬೆ ಹೊಡಿತಾ ಇದ್ದೀವಿ. ಅವ್ರಿಗೇನು ಅನಿಸೇ ಇಲ್ಲ. ಅದ್ರ ಬಗ್ಗೆ ಕ್ರಮ ಮಾಡಬೇಕಲ್ಲ, ಏನಾದರೂ ಒಂದು ಅಂತಿಮವಾದ ತೀರ್ಮಾನ ಬರಬೇಕಲ್ಲ. ಇಲ್ಲ ಎಕ್ಸಾಮ್ ಮಾಡ್ತೀವಿ ಅಂತ ಆದರೆ ಹೇಳಬೇಕು, ಅಥವಾ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದಾಗಬೇಕು. ಆಮೇಲೆ ತನಿಖೆ ಆಗಬೇಕು. ಇದೆಲ್ಲವನ್ನು ಕೂಡ ಯಾರಾದರೂ ಪ್ರಧಾನಮಂತ್ರಿಗಳಾಗಲಿ ಅಥವಾ ಅಲ್ಲಿನ HRD ಮಂತ್ರಿಗಳಾಗಲಿ ಒಂದು ತೀರ್ಮಾನವನ್ನು ಪ್ರಕಟಣೆ ಮಾಡಬೇಕು. ಈಗ ಗೊಂದಲದಲ್ಲಿದ್ದಾರೆ ಮಕ್ಕಳು. ಈಗ ನೀಟ್ ಇಷ್ಟೊತ್ತಿಗೆ ಅಡ್ಮಿಷನ್ ಪ್ರಾಸೆಸ್ ಸ್ಟಾರ್ಟ್ ಆಗಬೇಕಾಗಿತ್ತು ಎಲ್ಲ ಇಡೀ ಯೂನಿವರ್ಸಿಟಿಗಳಲ್ಲಿ. ಇಡೀ ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಅವೆಲ್ಲ ಸ್ಟಾರ್ಟ್ ಆಗಬೇಕಾಗಿತ್ತು ಇಷ್ಟವರೆಗೆ. ಈಗೆಲ್ಲ ಅವ್ರ ಭವಿಷ್ಯ ಏನಾಗಬೇಕು, ಅದಕ್ಕೆ ಉತ್ತರ ಕೊಡಲಿ. ಸರ್, ನೀಟ್ ವಿಚಾರವಾಗಿ ತಮಿಳುನಾಡು ವಿರೋಧ ವ್ಯಕ್ತಪಡಿಸಿದೆ. ಸ್ಟೇಟ್ ನಿರ್ಧಾರ ಏನು ಸರ್? ನೀಟ್ ತೆಗೆದಾಕಬೇಕು, ಮುಂಚೆ ಸ್ಟೇಟ್ ಇಲ್ಲ. ನಿನ್ನೆ ಕೂಡ ಇದಕ್ಕೆ ಪ್ರತಿಕ್ರಿಯೆ ಮಾಡಿದ್ದೀನಿ. ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಇದು. ಯಾಕೆಂದರೆ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಮಗೂ ಇದರ ಸಾಧಕ ಬಾಧಕಗಳು ಭಾಳ ಚೆನ್ನಾಗಿ ಗೊತ್ತಿದೆ ನಮಗೆ. TMA ಜಡ್ಜ್ಮೆಂಟ್ ಏನಾಯಿತು, ಅದರಲ್ಲಿ 11 ಜಡ್ಜ್ಗಳು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನು ಬದಿಗೊತ್ತಿ ಇವತ್ತು ಈ ನೀಟನ್ನು ಮಾಡ್ತಕ್ಕಂಥ ಪ್ರಯತ್ನ ನಡೆದಿದೆ. ಅವ್ರು ಮಾಡೋದಕ್ಕೆ ನಮ್ಮದೇನು ತಕರಾರಿಲ್ಲ. ಆದರೆ ಮಕ್ಕಳಿಗೆ ಸರಿಯಾಗಿ ಸುಲಭನಾಗಿ ಸೀಟ್ಗಳು ಸಿಗಬೇಕು ಅನ್ನುವಂಥ ರೀತಿಯಲ್ಲಿ ಮಾಡಬೇಕಲ್ವಾ. ಈಗ ನಮ್ಮ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ CET ಮಾಡಿದ್ದು. CET ಯಶಸ್ವಿಯಾಗಿ ಒಂದು ಮಾದರಿಯಾಗಿತ್ತು ಅದು. ಆದ್ದರಿಂದ ರಾಜ್ಯ ಸರ್ಕಾರ ಅವುಗಳ ಕೈಗೆ ಕೊಟ್ಟರೆ ಮತ್ತು ಅವರು ಆಯಾ ರಾಜ್ಯದಲ್ಲಿ ಪರೀಕ್ಷೆಗಳನ್ನ ಮಾಡ್ತಾರೆ, ಅವ್ರಿಗೆ ಜವಾಬ್ದಾರಿ ಇರುತ್ತೆ. ಯಾರಾದರೂ ಬೇರೆ ಬೇರೆ ರಾಜ್ಯದಿಂದ ಸೀಟ್ಗಳಿಗೆ ಇಂಥ ಕಾಲೇಜಲ್ಲಿ ಓದಬೇಕು ಅನ್ನೋರು ಪರೀಕ್ಷೆ ತೊಗೊಳ್ತಾರೆ, ಹೋಗ್ತಾರೆ. ಅದಕ್ಕೆ ವ್ಯವಸ್ಥಿತವಾಗಿ ಮಾಡಿಕೊಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅದೇ ಮೊನ್ನೆ ನಮ್ಮ ನೀರಾವರಿ ಸಚಿವರು DCM ಅವರೇ ಮೀಟಿಂಗ್ ಕರೆದಿದ್ರು. ಜಿಲ್ಲೆಯ ಎಲ್ಲ ಶಾಸಕರನ್ನು ಕರೆದು ಯಾರು ನಮ್ಮ ಪರಿಣತರಿದ್ದಾರೆ, ನೀರಾವರಿ ತಜ್ಞರಿದ್ದಾರೆ, ಅವ್ರ ಕಡೆಯಿಂದನೇ ಅವರು ಎಲ್ಲರಿಗೂ ಕೂಡ ಅದರ ವಿಚಾರಗಳನ್ನು ತಿಳಿಸಿದರು. ಆಮೇಲೆ ಯಾವುದೇ ತೊಂದರೆ ಆಗೋದಿಲ್ಲ, ನಿಮಗೂ ಕೂಡ ತೊಂದರೆ ಮಾಡೋದಿಲ್ಲ, ನಾವು ಆ ನೀರನ್ನು ಹಂಚುವಾಗ ನಿಮಗೂ ಕೂಡ ಅದರ ಪಾಲು ಸಿಗೋ ರೀತಿಯಲ್ಲಿ ನೋಡ್ಕೊಳ್ತೀನಿ ಅಂತೇಳಿ ಭರವಸೆಯ ಮಾತನ್ನು ಮಾನ್ಯ DCM ಅವರು ಹೇಳಿದರು. ಅದು ಆಗೆಲ್ಲ ಒಪ್ಕೊಂಡ್ರು. ಆಯಿತು, ನಮ್ಗೆ ತೊಂದರೆ ಆಗಲಿಲ್ಲ ಅಂದರೆ ಪರವಾಗಿಲ್ಲ, ನೀವು ನೀರು ತೊಗೊಂಡೋಗಿ ಪರವಾಗಿಲ್ಲ ಅಂತೇಳಿ. ಈಗ ಅವರು ಪ್ರತಿಭಟನೆ ಮಾರ್ಗವನ್ನು ಹಿಡಿದಿದ್ದಾರೆ. ನೋಡೋಣ ಮುಂದೆ ಏನು ಮಾಡಬೇಕು ಅನ್ನೋದು ನಾನು ನೀರಾವರಿ ಸಚಿವರ ಜೊತೆ ಚರ್ಚೆ ಮಾಡಿ ಆಮೇಲೆ ತೀರ್ಮಾನ ತಗೋತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.